ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಸದಾ ಒಂದು ವಿಶೇಷವಾದ ಸುದ್ದಿಗಳನ್ನು ಸ್ನೇಹಿತರೆ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು ಒಂದು ವಿಶೇಷವಾದಂಥ ಒಂದು ಸುದ್ದಿಯನ್ನು ಹಂಚಿಕೊಳ್ತಾ ಇರುವಂಥದ್ದು. ಇದೊಂದು ಜಾಗೃತಿ ಜೊತೆಗೆ ಪೊಲೀಸರು ಅರಿವು ಮೂಡಿಸುವಂಥ ಕೆಲಸ ಆಗಿರ್ಬೋದು, ಮತ್ತು ಯುವಕರು ಅದರಲ್ಲಿ ಪ್ರಮುಖ ಬರೋ ಯೂತ್ಸು ಎಲ್ಲರೂ ಕೂಡ ಇದರಿಂದ ಅಲರ್ಟ್ ಆಗಿ ಅದರಿಂದ ದೂರವಾಗಬೇಕಾಗಿರುವಂಥ ಒಂದು ವಿಚಾರ. ಮತ್ತು ನಿಮ್ಮ ಅರಿವಿಗೆ ಬಾರದ ರೀತಿಯಲ್ಲಿ ನಿಮ್ಮ ಸುತ್ತಮುತ್ತಲೂ ಯಾವ ರೀತಿ ಇದೊಂದು ವ್ಯಾಪಿಸಿದೆ ಒಂದು ಅಂತೇಳಿ ಒಂದು ವಿಚಾರವನ್ನು ಹೇಳ್ತಾ ಇರುವಂಥದ್ದು. ಅಂದರೆ ಬಹುಶಃ ಎಲ್ಲರೂ ಕೂಡ ಗೊತ್ತಿರುವಂತೆ ಇವತ್ತು ಬೆಂಗಳೂರು ನಗರ ದೊಡ್ಡದಾಗಿ ಬೆಳೀತಾ ಇರುವಂಥದ್ದು. ಆದರೆ ಇಲ್ಲಿ ಯಾರ ಅರಿವಿಗೂ ಬಾರದ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಾದಕ ವಸ್ತು ಸಪ್ಲೈ ಆಗ್ತಾ ಇರುವಂಥದ್ದು. ಮತ್ತು ಕಾಲೇಜುಗಳಾಗಿರ್ಬೋದು, ಮತ್ತು ಎಲ್ಲ IT-BT ಸೆಕ್ಟರ್ಗಳಾಗಿರ್ಬೋದು, ಮತ್ತು ಬೇರೆ ಬೇರೆ ಕಡೆ ಎಲ್ಲವೂ ಕೂಡ ರೌಡಿ ಸಬ್ ಪೆಡ್ಲರ್ಸ್ ಆಗಿರ್ಬೋದು, ಪೆಡ್ಲರ್ಸ್ಗಳು, ಸಣ್ಣ ಪುಟ್ಟ ರೌಡಿಗಳೆಲ್ಲರೂ ಕೂಡ ಈ ಒಂದು ಗಾಂಜಾ ಮತ್ತು ಡ್ರಗ್ಸ್ ಅಫೀಮನ್ನು ಮಾರಾಟಕ್ಕೆ ಮುಂದಾಗಿರುವಂಥದ್ದು. ಬೇರೆ ಬೇರೆ ರಾಜ್ಯಗಳಿಂದ ತರ್ತಾರೆ ಗಾಂಜಾವನ್ನು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಜೊತೆಗೆ ವಿದೇಶದಿಂದಲೂ ಕೂಡ ಸಪ್ಲೈ ಮಾಡಿಕೊಂಡು ಮಾರಾಟ ಮಾಡುವಂಥ ದೊಡ್ಡ ಒಂದು ಜಾಲ ನಗರದಲ್ಲಿ ಬೇರೂರಿತ್ತು. ಆದರೆ ಅದನ್ನು ಬುಡದ ಸಮೇತ ಕಿತ್ತಾಗಬೇಕು ಅಂತೇಳಿ ಈಗ ಸಿಲಿಕಾನ್ ಸಿಟಿಯ ಪೊಲೀಸರು ಮುಂದಾಗಿರುವಂಥದ್ದು. ಅದೇ ರೀತಿಯಾಗಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಅದರಲ್ಲಿ CCBಯ ಒಂದು ಟೀಮ್ಗೆ ಒಂದು ಮೆಗಾ ಆಪರೇಷನ್ ಸ್ಪೆಷಲ್ ಡ್ರೈವ್ ಅನ್ನು ಮಾಡಬೇಕು. ಇಡೀ ಸಿಟಿಯಾದ್ಯಂತ ಎಲ್ಲ ಜಂಟಿಯಾಗಿ ಕಾರ್ಯಾಚರಣೆಗಳನ್ನು ಮಾಡಿ ಇದೆಲ್ಲವನ್ನು ಕೂಡ ಮಟ್ಟ ಹಾಕಬೇಕು. ನಮ್ಮ ಈ ಒಂದು ಮಾದಕ ವಸ್ತು ಮುಕ್ತ ಕರ್ನಾಟಕ ಆಗಬೇಕು, ಅದರಲ್ಲಿ ಬೆಂಗಳೂರು ಕೂಡ ಅದೇ ರೀತಿಯಾಗಿ ಆಗಬೇಕು ಅಂತೇಳಿ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ರೂಪುರೇಷೆಗಳನ್ನು ಒಂದು ಕ್ರಿಯೇಟ್ ಮಾಡಿಕೊಂಡು ಎಲ್ಲವೂ ಕೂಡ ಈ ಒಂದು ಸ್ಪೆಷಲ್ ಡ್ರೈವನ್ನು ಮಾಡಿದರು. ಈಗ ನಿಜಕ್ಕೂ ಕೂಡ ಅಚ್ಚರಿ ಆಗುತ್ತೆ. ಬೆಂಗಳೂರಿನ ಸಿಟಿ ಪೊಲೀಸರು, ಅದರಲ್ಲಿ CCBಯ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡಿ ಇಡೀ ನಗರದಲ್ಲಿ ಸುಮಾರು 23 ಕೋಟಿ ಮೌಲ್ಯದ ಮಾದಕ ವಸ್ತುವನ್ನು ಸೀಸ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೊತ್ತನೂರು ಪೊಲೀಸ್ ಠಾಣೆ, ಅಂದರೆ ಈಶಾನ್ಯ ವಿಭಾಗ ಪೊಲೀಸರು ಕೂಡ ಅಲ್ಲಿ ಸ್ಪೆಷಲ್ ಡ್ರೈವ್ ಮಾಡಿದರು. ಕೊತ್ತನೂರು ಭಾಗದಲ್ಲಿ ಕ್ರಿಸ್ಟಲ್ಸ್ ಅಂತೇಳಿ ಡ್ರಗ್ಸ್, ಅದು ಸುಮಾರು KG ಗಟ್ಟಲೆ ಸಿಕ್ಕಿರುವಂಥದ್ದು. ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಒಂದು ಮಾದಕ ವಸ್ತುವನ್ನು ಅಲ್ಲಿ ಒಂದು ಅಪಾರ್ಟ್ಮೆಂಟ್ನ ಫ್ಲಾಟಲ್ಲಿ ನೈಜೀರಿಯನ್ಸ್ 2 ಮಹಿಳೆಯರು ಕೂಡ ಅಲ್ಲಿ ವಾಟ್ಸಪ್ನ ಒಂದು ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಇದನ್ನು ಸಬ್ ಪೆಡ್ಲರ್ಸ್ ಅಂತ ಯಾರಿರ್ತಾರೆ ಅಂಥವ್ರಿಗೆ ಮಾರಾಟ ಮಾಡುವಂಥ ಕೆಲಸವನ್ನು ಆ ಮಹಿಳೆಯರು ಮಾಡ್ತಾಯಿದ್ರು. ಆದರೆ ಆ ಪ್ಲಾಟ್ಗೆ ಕೊತ್ತನೂರು ಪೊಲೀಸರು ಒಂದು ರೈಡ್ ಮಾಡಿ ಅಲ್ಲಿ ದೊಡ್ಡ ಮಟ್ಟದ ಒಂದು ಮಾದಕ ವಸ್ತು, ಅಂದರೆ ಡ್ರಗ್ಸನ್ನು, ಕ್ರಿಸ್ಟಲ್ಸ್ ಅಂತೇಳಿ ಟ್ಯಾಬ್ಲೆಟ್ಸ್ ಅಂತ ಬರುತ್ತೆ, ಅದೆಲ್ಲವನ್ನು ಕೂಡ ಸೀಸ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈಶಾನ್ಯ ವಿಭಾಗದ DCP ಆಗಿರುವಂತಹ ಸಜಿತ್ ಆ್ಯಂಡ್ ಟೀಮ್, ಕೊತ್ತನೂರು ಪೊಲೀಸರೆಲ್ಲರೂ ಕೂಡ ಒಂದು ಕಾರ್ಯಾಚರಣೆಯನ್ನು ಮಾಡಿದರು. ಅದಕ್ಕೆ CCB ಪೊಲೀಸರು ಕೂಡ ಅದರಲ್ಲಿ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಕೆಂಪೇಗೌಡ ನಗರದ ಠಾಣಾ ವ್ಯಾಪ್ತಿಗೆ ಬರುವಂತಹ ಚಾಮರಾಜಪೇಟೆಯಲ್ಲಿರುವಂತಹ ಒಂದು ಅಲ್ಲಿ ಕೊರಿಯರ್ ಒಂದು ಆಫೀಸ್ ಏನಿದೆ, ಅದು ವಿದೇಶದಿಂದ, ಇಡೀ ಬೆಂಗಳೂರಲ್ಲಿ ಅದೊಂದು ಇರುವಂಥದ್ದು. ಫಾರಿನ್ನಿಂದ ಯಾವುದೇ ಒಂದು ಕೊರಿಯರ್ ಬಂದರೂ ಕೂಡ ಅಲ್ಲಿಗೆ ಬರುವಂಥದ್ದು. ಆದರೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಪದೇ ಪದೇ ಬೆಂಗಳೂರು ಪೊಲೀಸರು ಅಲ್ಲಿ ಸ್ಪೆಷಲ್ ಡ್ರೈವ್ ಮಾಡ್ತಾರೆ. ಅಲ್ಲಿ ಗಾಂಜಾ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಎಲ್ಲ ಸೀಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಿಂದೆ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಡ್ರಗ್ಸ್ ಅಲ್ಲಿ ಸೀಸ್ ಆಗುವಂಥ ಕೆಲಸವನ್ನು ಮಾಡ್ತರು. ಈಗ ಮತ್ತೆ ಆ ಒಂದು ಕೊರಿಯರ್ ಕಚೇರಿಯಲ್ಲಿ KG ಗಟ್ಟಲೆ ಹೈಡ್ರೋ ಗಾಂಜಾ ಪತ್ತೆ ಆಗಿದೆ. ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಹೈಡ್ರೋ ಗಾಂಜಾ ಥಾಯ್ಲೆಂಡಿಂದ ಬಂದಿರುವಂಥದ್ದು. ಅದನ್ನು ಸ್ಟಿಫರ್ ಅಂತೇಳಿ ಒಂದು ಡಾಗ್ ಸ್ಕ್ವಾಡ್ ಏನಿದೆ, ಆ ಡಾಗ್ ಸ್ಕ್ವಾಡ್ ಪತ್ತೆ ಮಾಡುವಂಥದ್ದು. ಹೋದಾಗ ಸಂದರ್ಭದಲ್ಲಿ ಇಡೀ ಒಂದು ಅನುಮಾನಾಸ್ಪದವಾಗಿ ಅಲ್ಲಿ ಸರ್ಚ್ ಮಾಡಿದ್ದಾರೆ. ಸರ್ಚ್ ಮಾಡಿದಾಗ ಗೊತ್ತಾಗಿದೆ ಒಂದು ಅಲ್ಲಿ ಈ ಡಾಗ್ಸ್ ಆಗಿರ್ಬೋದು, ಕ್ಯಾಟ್ಗೆ ಕೊಡುವಂಥ ಫುಡ್ ಏನಿದೆ, ಆ ಫುಡ್ ಫೀಡ್ ಮಾಡುವಂಥ ಅದರಲ್ಲಿ ಆ ಬಾಕ್ಸ್ಗಳ ಒಳಗಡೆ ಈ ಒಂದು ಹೈಡ್ರೋ ಗಾಂಜಾವನ್ನು ಪ್ಯಾಕೆಟ್ ಮಾಡಿ ಅದರ ಒಳಗಡೆ ಇಟ್ಟು ಅದರ ಮೇಲೆ ಡಾಗು, ಕ್ಯಾಟು, ಇತರೆ ಫುಡ್ ಸಂಬಂಧಪಟ್ಟಂತಹ ಐಟಮ್ಸ್ನೆಲ್ಲ ಕೂಡ ಮೇಲೆ ಇಟ್ಟು ಪ್ಯಾಕ್ ಮಾಡಿ ಅಲ್ಲಿಂದ ಬಾಕ್ಸ್ಗಳನ್ನು ಪಾರ್ಸಲ್ ಮಾಡುವಂಥದ್ದು. ಅದನ್ನು ಯಾರು ಎಲ್ಲಿಂದ ಕಳಿಸಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಆ ಥರ ಪಾರ್ಸಲ್ನ ರಿಸೀವ್ ಮಾಡೋಕ್ಕೆ ಬಂದಂತಹ ಸಂದರ್ಭದಲ್ಲಿ 2 ಕೇರಳದ ಮೇನ್ ಪೆಡ್ಲರ್ಸನ್ನು CCBಯ ಒಂದು ಟೀಮ್ ಅವರನ್ನು ಬಂಧನ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಅವು ಡ್ರಗ್ಸ್ ಆಗಿರ್ಬೋದು, ಅಫೀಮನ್ನು ಕೂಡ ಪರಪ್ನಗರದ ಠಾಣಾ ವ್ಯಾಪ್ತಿಯಲ್ಲಿ ಅಲ್ಲೂ ಕೂಡ ಒಬ್ಬ ಸಪ್ಲೈ ಮಾಡ್ತಾ ಇದ್ದಂಥ ಒಬ್ಬ ಒರಿಸ್ಸಾದನ್ನು ಕೂಡ ಪೊಲೀಸರು ಬಂಧನ ಮಾಡಿದ್ದಾರೆ. ಈ ಮೂಲಕವಾಗಿ ಕೋಟ್ಯಾಂತರ ಬೆಲೆ ಮಾಡುವಂತಹ KG ಗಟ್ಟಲೆ ಗಾಂಜಾ ಆಗಿರ್ಬೋದು, ಅಫೀಮು, ಮಾದಕ ವಸ್ತುಗಳನ್ನೆಲ್ಲ ಕೂಡ ಪತ್ತೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಅದನ್ನು ಸೀಸ್ ಮಾಡುವಂಥ ಕೆಲಸ ಕೂಡ ಮಾಡಿದ್ದಾರೆ. ಇವೆಲ್ಲವನ್ನ ಕೂಡ, ಅಂದರೆ ಈಗ ಅದರಲ್ಲಿ ಪ್ರಮುಖವಾಗಿ ಕೇರಳದ 2 ಬಂಧನ ಆಗಿದ್ದಾರೆ. ಅವರು ಇಲ್ಲಿ ಅವರಿಗೆ ಬರುವಂಥ ಕೊರಿಯರ್ ಏನು ಬಂದಿರುತ್ತೆ ಅದನ್ನು ಮಾಹಿತಿಯನ್ನು ತಿಳ್ಕೊಂಡು ಅದನ್ನು ಕೊರಿಯರನ್ನು ತೆಗೆದುಕೊಂಡು ಹೋಗೋದು. ಅಂದರೆ ನಿಮಗೆ ಅಲ್ಲಿ ಸ್ಕ್ಯಾನ್ ಮಾಡಿದ್ರು ಕೂಡ ಗೊತ್ತಾಗೋದಿಲ್ಲ ಅದ್ರ ಒಳಗಡೆ ನಾರ್ಮಲ್ ರೀತಿಯಾಗಿ ಇದೆ ಅಂತೇಳಿ. ಆದರೆ ಆ ಬಾಕ್ಸ್ಗಳ ಒಳಗಡೆ ಆ ಕವರ್ಸ್ನ ಒಳಗಡೆ ಪ್ಯಾಕ್ ಮಾಡಿ ಏನು ಹಾಕಿರ್ತಾರೆ
ಆ ಕವರ್ಸ್ಗಳನ್ನು ಓಪನ್ ಮಾಡಿದಾಗ ಗೊತ್ತಾಗುವಂಥದ್ದು ಹೈಡ್ರೋ ಗಾಂಜಾ ಅಂತೇಳಿ. ಸದ್ಯ ಈ ಬಗ್ಗೆ ಸ್ಪೆಷಲ್ ಡ್ರೈವ್ ಮಾಡಿದಂತಹ ಪೊಲೀಸರು ಇದನ್ನು ಬೇರು ಸಮೇತ ಕಿತ್ತಾಕಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಜೊತೆಗೆ ಈಗ ಯಾಕಂದರೆ ಮತ್ತೊಂದು ಅಂದರೆ ಚಾಮರಾಜಪೇಟೆಯ ಕೊರಿಯರ್ನ ಕಚೇರಿಯಲ್ಲಿ ಬೇರೆ ಅಲ್ಲಿ ಏನೋ ಸಿಬ್ಬಂದಿ ಆಗಿರ್ಬೋದು ಅಥವಾ ಆಫೀಸರ್ಸ್ ಯಾರಾದರೂ ಇದರ ಜೊತೆಯಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳಿದ್ದು, ಆ ಬಗ್ಗೆಯೂ ಕೂಡ ಕೊರಿಯರ್ಗೆ ಸಂಬಂಧಪಟ್ಟಂತಹ ಆಫೀಸರ್ಗೆ ಸಂಬಂಧಪಟ್ಟ ಅಲ್ಲಿ ಕೂಡ ಮೀಟಿಂಗ್ ಮಾಡಿ ಆ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದೆ, ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಕೇವಲ ಬೆಂಗಳೂರು CCB ಟೀಮ್ ಅಷ್ಟೇ ಅಲ್ಲದೆ ನಗರದ ಎಲ್ಲ ಕಡೆ ಕೂಡ ಸ್ಪೆಷಲ್ ಡ್ರೈವ್ಗಳನ್ನು ಮಾಡ್ತಾ ಇದ್ದು, ಮಾದಕ ವಸ್ತುವನ್ನು ಮಾರಾಟ ಮಾಡೋದಷ್ಟೇ ಅಲ್ಲದೆ ಯಾರು ಕನ್ಸ್ಯೂಮ್ ಮಾಡ್ತಾವ್ರೆ ಅಂಥವ್ರು ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಬೇಕು, ಜಾಗೃತಿ ಮೂಡಿಸುವಂಥ ಕೆಲಸ ಶಾಲಾ ಕಾಲೇಜುಗಳಾಗಿರ್ಬೋದು, ಮತ್ತು ಮೈದಾನಗಳು ಅಂದರೆ ವಿಶ್ವವಿದ್ಯಾಲಯಗಳೇನಿದ್ದಾವೆ ಮತ್ತು ಈ ಟೆಕ್ಕಿ ಪ್ರದೇಶಗಳೇನಿದ್ದಾವೆ, ಸಾಫ್ಟ್ವೇರ್ ಏರಿಯಾಗಳಿದ್ದಾವೆ, ಅಲ್ಲೆಲ್ಲವೂ ಕೂಡ ಪೊಲೀಸರು ಬೀಟ್ ಮಾಡುವಂಥ ಕೆಲಸವನ್ನು ಮಾಡಿ ಈ ಮಾದಕ ವಸ್ತು ಸಪ್ಲೈ ಮಾಡುವಂಥವ್ರನ್ನು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಅಂದರೆ 23 ಕೋಟಿ ಮೌಲ್ಯ ಅಂದರೆ ಸುಮ್ಮನೆ ಅಲ್ಲ, ಅಷ್ಟು ಮೌಲ್ಯದ ಈ ಒಂದು ಮಾದಕ ವಸ್ತುವನ್ನು ಸೀಸ್ ಮಾಡಿರೋ ಪೊಲೀಸರು ಈಗ ಎಲ್ಲರೂ ಕೂಡ ಇದರ ಹಿಂದೆ ಯಾರ್ಯಾರಿದ್ದಾರೆ ಅವರನ್ನು ಪತ್ತೆ ಮಾಡುವಂಥ ಈ ಪೆಡ್ಲರ್ಗಳಿಗೆ ಸಪ್ಲೈ ಮಾಡುವಂಥದ್ದಾಗಿರ್ಬೋದು, ಅದನ್ನು ಯಾವ್ಯಾವ ಮಾರ್ಗದಲ್ಲಿ ಬರ್ತಾ ಇತ್ತು ಅವೆಲ್ಲವನ್ನು ಪತ್ತೆ ಮಾಡುವಂಥ ಕೆಲಸವನ್ನು ಪೊಲೀಸರು ಸಿಟಿ ಪೊಲೀಸರು ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ಈ ಒಂದು ಮಾದಕ ವಸ್ತುವಿನ ಜಾಲದ ಒಂದು ಪ್ರಮುಖವಾಗಿ ಅದರ ಯಾವ ಮೂಲದಿಂದ ಬರ್ತಾ ಇದೆ ಏನಿಲ್ಲ ಅನ್ನೋದ್ರ ಬಗ್ಗೆ ಒಂದು ಅಂಶವನ್ನು ಈ ಡ್ರಗ್ಸ್ನ ಒಂದು ನಿರ್ಮೂಲನೆ ಮಾಡೋ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿ ಹೆಜ್ಜೆ ಇಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್18 ಕನ್ನಡ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.